ನಮಸ್ಕಾರ ವೀಕ್ಷಕರೇ, ನೀವು ಕುಂಭ ರಾಶಿಯವರ? ಹಾಗಾದರೆ ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಲೇಬೇಕು. ಯಾಕಂದರೆ ಏಪ್ರಿಲ್ 15ರಂದು ನಿಮ್ಮ ಜೀವನದಲ್ಲಿ ಆಗೋ ಒಂದು ಘಟನೆ ನಿಮ್ಮ ಮುಂದಿನ 5 ವರ್ಷಗಳ ಭವಿಷ್ಯವನ್ನೇ ಬದಲಾಯಿಸಬಹುದು. ಹೌದು, ಇದು ಸಾಮಾನ್ಯ ದಿನ ಅಲ್ಲ. ಶನಿದೇವ ನಿಮ್ಮ ಜೀವನಕ್ಕೆ ನೇರವಾಗಿ ಪ್ರವೇಶ ಮಾಡುವ ದಿನವಾಗಿದೆ. ಇಷ್ಟೂ ದಿನ ನೀವು ಅನುಭವಿಸಿದ ಕಷ್ಟ, ಅದಕ್ಕೆ ಕಾರಣ ಏನು ಗೊತ್ತಾ? ಇವತ್ತು ಅದಕ್ಕೆ ನಾವು ಉತ್ತರ ಹುಡುಕೋಣ. ಹಾಗೆ ಉತ್ತರ ಸಿಗುತ್ತದೆ. ಹೌದು, ಸಮಸ್ತ ರಾಶಿ ಭವಿಷ್ಯ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ. ನೀವು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ನಿಮ್ಮ ಅಭಿಪ್ರಾಯವನ್ನು ಸಹ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಇದ್ದೀರಾ. ಇದರಿಂದ ನಿಮ್ಮ ಬೆಂಬಲ ನನಗೆ ಬಹಳಷ್ಟು ಖುಷಿ ಕೊಟ್ಟು ಇನ್ನಷ್ಟು ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ನನಗೆ ಸ್ಫೂರ್ತಿಯನ್ನು ನೀಡಿದೆ. ನಿಮ್ಮ ಬೆಂಬಲ ಮತ್ತು ಪ್ರೀತಿ ಹೀಗೆ ಇರಲಿ ಎಂದು ನಾನು ಆಶಿಸುತ್ತೇನೆ. ಹಾಗೆ ದಯವಿಟ್ಟು ಹೊಸ ವೀಕ್ಷಕರಾದರೆ ನನ್ನ ಚಾನಲ್ಗೆ ಮರಿದೀರಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯೂಟ್ಯೂಬ್ನಲ್ಲಿ ಒಂದು ಫೀಚರ್ ಬಂದಿದೆ. ಅದೇನಪ್ಪ ಅಂತ ಅಂದರೆ ಹೈಪ್ ಮಾಡಬಹುದು ನಾವು ಒಂದು ವಿಡಿಯೋನ. ನೀವು ಹೈಪ್ ಮಾಡಿದ್ರೆ ಈ ವಿಡಿಯೋ ಹೆಚ್ಚೆಚ್ಚು ಜನರಿಗೆ ತಲುಪಿಸಬಹುದು. ನಿಮ್ಮ ಬೆಂಬಲವನ್ನು ನೀವು ಹೈಪ್ ಮಾಡೋ ಮೂಲಕ ಅಥವಾ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಅಥವಾ ವಿಡಿಯೋನ ಲೈಕ್ ಮಾಡೋ ಮೂಲಕ ನೀವು ತಿಳಿಸಬಹುದು. ಹೌದು, ಕುಂಭ ರಾಶಿಯವರು ಸಾಮಾನ್ಯವಾಗಿ ತುಂಬ ಮನಸ್ಸಿನಲ್ಲಿ ಒಳ್ಳೆಯವರು. ಅವರು ಯಾರನ್ನೂ ನೋಯಿಸುವುದಿಲ್ಲ. ತುಂಬ ಸಾಫ್ಟ್ ಅಂತ ಹೇಳ್ಬೋದು ನಾವು. ಆದರೆ ಇವರ ಜೀವನದಲ್ಲಿ ಏಕೆ ಇಷ್ಟು ಕಷ್ಟಗಳು ಬರುತ್ತವೆ ಗೊತ್ತಾ? ಯಾಕಂದರೆ ಅವರು ಹೆಚ್ಚು ನಂಬಿಕೆಯನ್ನು ಇಡುತ್ತಾರೆ. ತಪ್ಪು ಜನರನ್ನು ಜೀವನಕ್ಕೆ ಕರೆತರುವುದು ಮತ್ತು ತಮ್ಮ ನೋವನ್ನು ಯಾರಿಗೂ ಹೇಳಿಕೊಳ್ಳದ ಸ್ವಭಾವ. ಅವರು ಎಷ್ಟೇ ನೋವು ಇದ್ದರೂ ಸಹ ಯಾರಿಗೂ ಸಹ ಅವರ ನೋವನ್ನು ಹೇಳ್ಕೊಳ್ಳೋದಿಲ್ಲ. ತಮ್ಮಲ್ಲಿ ಇಟ್ಕೋತಾರೆ. ಅದು ಅವರ ಗುಣ ಸ್ವಭಾವ. ನೀವು ಕೂಡ ಹಾಗೇನಾ ಕುಂಭರಾಶಿಯವರೇ? ಹೌದು, ಎಷ್ಟು ಪ್ರಯತ್ನ ಮಾಡಿದರೂ ಹಣ ಉಳಿತಾ ಇಲ್ಲ. ಅವರಿಗೆ ಸಂಬಂಧಗಳು ಕೈ ತಪ್ಪುತ್ತವೆ. ಅದರಲ್ಲಿ ಕೆಲಸದಲ್ಲಿ ಅವರಿಗೆ ರೆಕಗ್ನಿಷನ್ ಸಿಗುತ್ತಾ ಇಲ್ಲ. ಇದು ಕುಂಭರಾಶಿಯವರಿಗೆ ಆಗುತ್ತಿರುವಂತಹ ಕಷ್ಟಗಳು. ಒಂದು ಸಮಯದಲ್ಲಿ ನೀವು ನಿಮ್ಮನ್ನೇ ಪ್ರಶ್ನಿಸುತ್ತೀರಾ, ನನ್ನ ಜೀವನದಲ್ಲಿ ಏನು ತಪ್ಪಾಗಿದೆ ಎಂದು. ಹೌದು, ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಅವರಿಗೆ ಡೌಟ್ ಆಗ್ತಾ ಇದೆ. ಸೆಲ್ಫ್ ಡೌಟ್ ಬರ್ತಾ ಇದೆ. ನಾನು ಏನು ಮಾಡ್ತಾ ಇದ್ದೀನಿ? ನಾನು ಮಾಡ್ತಾ ಇರೋದು ಸರಿಯಾಗಿದೆಯಾ? ನನಗೆ ಇದು ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ. ಆದರೆ ನಾನು ಹೇಳ್ತೀನಿ ಸ್ನೇಹಿತರೆ, ಇದು ಖಂಡಿತ ನಿಮ್ಮ ತಪ್ಪಲ್ಲ. ಖಂಡಿತ ನಿಮ್ಮ ತಪ್ಪಲ್ಲ. ಇದು ಶನಿದೇವನ ಆಟವಾಗಿದೆ. ಹೌದು, ಶನಿದೇವನ ಆಟವಾಗಿದೆ. ಆದರೆ ಶನಿ ಎಂದರೆ ಶಿಕ್ಷೆ ಮಾತ್ರ ಅಲ್ಲ. ಶನಿ ಎಂದರೆ ಪರೀಕ್ಷೆ. ಶನಿದೇವ ಯಾವಾಗಲೂ ಪರೀಕ್ಷೆಗೆ ಒಡ್ತಾನೆ. ಯಾರಿಗೆ ಹೆಚ್ಚು ಶಕ್ತಿ ಇದೆಯೋ ಅವರಿಗೆ ಶನಿ ಹೆಚ್ಚು ಪರೀಕ್ಷೆ ಕೊಡ್ತಾನೆ. ಅಂದರೆ ನೀವು ಹೆಚ್ಚು ಪರೀಕ್ಷೆ ಅನುಭವಿಸ್ತಾ ಇದ್ದೀರಾ. ಹಾಗಾಗಿ ನೀವು ಹೆಚ್ಚು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನಿಮ್ಮ ಎಲ್ಲ ಕಷ್ಟಗಳು ಅದಕ್ಕೆ ಬರ್ತಾ ಇದೆ. ಆದರೆ ನೀವು ಎಷ್ಟು ಸ್ಟ್ರಾಂಗ್ ಆಗ್ತಿರೋ ಅಷ್ಟೇ ನಿಮಗೆ ಒಳ್ಳೆಯದು ಸಹ ಆಗುತ್ತೆ. ಆದರೆ ಈ ಪರೀಕ್ಷೆಗಳಿಗೆಲ್ಲ ಖಂಡಿತ ಒಂದು ಅಂತ್ಯ ಇದೆ. ಹೌದು, ಏಪ್ರಿಲ್ 15 ಈ ದಿನ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವನ್ನು ನೀವು ಕಾಣಬಹುದು. ಈ ದಿನದ ನಂತರ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಶುರುವಾಗುತ್ತವೆ. ಹೌದು, ಈ ಒಳ್ಳೆಯ ಬದಲಾವಣೆಗಳು ಏಪ್ರಿಲ್ 15ರ ನಂತರ ನಿಮಗೆ ಕಾಣಬಹುದು. ಅಲ್ಲಿವರೆಗೂ ದಯವಿಟ್ಟು ಸಹನೆಯಿಂದ ಇರಿ. ಹೌದು, ಉದಾಹರಣೆಗೆ ಒಬ್ಬ ಕುಂಭ ರಾಶಿಯ ವ್ಯಕ್ತಿ, ಅವನ ಜೀವನದಲ್ಲಿ ಒಂದೇ ಒಂದು ಸಮಸ್ಯೆ ಸಹ ಇರಲಿಲ್ಲ. ಎಲ್ಲವೂ ತಪ್ಪಾಗುತ್ತಿತ್ತು. ಆದರೆ ಒಂದು ದಿನ ಅವನು ತನ್ನ ಜೀವನವನ್ನು ಬದಲಾಯಿಸಲು ನಿರ್ಧರಿಸಿದ. ಅವನು ಶನಿವಾರ ಉಪವಾಸ ಶುರು ಮಾಡಿದ. ಹನುಮಾನ ದೇವರ ಪೂಜೆ ಮಾಡ್ತಾ ಇದ್ದ. 3 ತಿಂಗಳಲ್ಲಿ ಅವನ ಜೀವನದಲ್ಲಿ ದೊಡ್ಡ ಬದಲಾವಣೆ ಶುರುವಾಯಿತು. ಇದಕ್ಕೆ ಕಾರಣ ಶನಿದೇವನ ಕೃಪೆ. ನೀವೆಲ್ಲರೂ ಶನಿದೇವನ ಕೃಪೆಗೆ ಪಾತ್ರರಾದರೆ ಶನಿದೇವ ನಿಮಗೆ ಹೆಚ್ಚೆಚ್ಚು ಒಳ್ಳೆಯದನ್ನು ಮಾಡುತ್ತಾನೆ. ಹಾಗಾಗಿ ಶನಿದೇವ ಅಂದರೆ ಕೆಟ್ಟದ್ದು ಅಂತಲ್ಲ. ಶನಿದೇವ ಅಂದರೆ ನಿಮ್ಮ ಜೀವನದಲ್ಲಿ ಪರೀಕ್ಷಿಸಲು ಮತ್ತು ನಿಮಗೆ ಸುಖವನ್ನು, ಸಮೃದ್ಧಿಯನ್ನು, ಹಣವನ್ನು ನೀಡಲು ಬರುತ್ತಾನೆ ಕೊನೆಯಲ್ಲಿ. ಹೌದು ಕುಂಭರಾಶಿಯವರೇ, ಈಗ ನಿಮಗೆ ಶುರುವಾಗಿರೋದು ಅದೃಷ್ಟದ ಸಮಯ. ಅದೃಷ್ಟದ ಸಮಯ ಅಂದರೆ ನಿಮಗೆ ಹಣದ ಅವಕಾಶಗಳು ಓಡೋಡಿ ಬರುತ್ತೆ, ಬಾಚಿ ಬರುತ್ತೆ. ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ. ಕೆಲಸದಲ್ಲಿ ಹೊಸ ಸಂಪರ್ಕಗಳು, ಹೊಸ ಅಗ್ರಿಮೆಂಟ್ ಸಿಗುತ್ತೆ, ಹೊಸ ಬಿಸ್ನೆಸ್ ಸಿಗುತ್ತೆ, ಹೆಚ್ಚೆಚ್ಚು ನಿಮಗೆ ಗ್ರೋತ್ ಸಿಗುತ್ತೆ. ಹೌದು, ಇದು ನೀವು ಏರುಗತಿಯಲ್ಲಿ ಸಾಗುವಂತಹ ಸಮಯವಾಗಿದೆ. ಹೌದು ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬರುತ್ತಾನೆ. ಅವನು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತಾನೆ. ಆ ಒಬ್ಬ ವ್ಯಕ್ತಿ ನಿಮ್ಮ ಜೀವನವನ್ನು
ಉತ್ತುಂಗದ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತಾನೆ. ಹಳೆಯ ಸಮಸ್ಯೆಗಳು ನಿಧಾನವಾಗಿ ನಿಮಗೆ ಮುಗಿಯುತ್ತಾ ಹೋಗುತ್ತೆ. ನಿಮಗೆ ಇರುವಂಥ ಹಳೆಯ ಸಮಸ್ಯೆಗಳು, ಮನಸ್ತಾಪಗಳು ಎಲ್ಲವೂ ಸಹ ಪರಿಹಾರವನ್ನು ಕಾಣಬಹುದಾದಂತಹ ಸಮಯವಾಗಿದೆ. ಆದರೆ ಇಲ್ಲಿ ನೀವೊಂದು ದೊಡ್ಡ ಎಚ್ಚರಿಕೆ ಇದೆ. ಏನು ಅಂತಂದರೆ, ಯಾರಾದರೂ ಬಂದು ನಿಮಗೆ ನನ್ನದು ತಪ್ಪಾಯಿತು, ಇನ್ಮೇಲೆ ನೀವು ಚೆನ್ನಾಗಿರ್ತೀನಿ ಅಂತ ಯಾರಾದರೂ ಹೇಳಿದ್ರೆ ಖಂಡಿತ ಅದಕ್ಕೆ ಒಪ್ಕೊಂಡು ಕ್ಷಮಿಸೋ ಗುಣವನ್ನು ಇಟ್ಕೊಂಡು ನೀವು ಮುಂದುವರಿಬೇಕು. ಹಾಗಾಗಿ ನೀವು ಈಗೋವನ್ನು ಇಟ್ಕೊಳ್ಬೇಡಿ. ಹಾಗೆ ಓವರ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬೇಡ. ಓವರ್ ಕಾನ್ಫಿಡೆನ್ಸ್ ಇದ್ದಷ್ಟು ನಿಮಗೆ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈಗೋ ಬೇಡ, ಓವರ್ ಕಾನ್ಫಿಡೆನ್ಸ್ ಬೇಡ ಮತ್ತು ತಪ್ಪು ನಿರ್ಧಾರವನ್ನು ಮಾಡಬೇಡಿ. ಈ 3 ತಪ್ಪು ಮಾಡಿದರೆ ನಿಮಗೆ ಬಂದಿರುವಂಥ ಅವಕಾಶಗಳು ಸಹ ಕೈ ತಪ್ಪುತ್ತವೆ. ಅದರ ಜೊತೆಗೆ ಇನ್ನೊಂದು ಸೀಕ್ರೆಟ್ ಇದೆ. ಶನಿವಾರ ನೀವು ಈ ಒಂದು ಕೆಲಸ ಮಾಡಿದರೆ ನಿಮಗೆ ಅದೃಷ್ಟ ಡಬಲ್ ಆಗುತ್ತೆ. ಎಣ್ಣೆ ದೀಪವನ್ನು ಹಚ್ಚಿ, ಸಾಧ್ಯವಾದರೆ ದಾನ ಮಾಡಿ, ಹನುಮಾನ್ ಚಾಲೀಸವನ್ನು ತಪ್ಪದೇ ಓದಿ ಪ್ರತಿ ಶನಿವಾರ. ನಿಮ್ಮ ಅದೃಷ್ಟ ಡಬಲ್ ಆಗುತ್ತದೆ. ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಶನಿವಾರ ಶನಿದೇವನ ಕೃಪೆ ಬೇಕಂದರೆ ನೀವು ಇವನ್ನೆಲ್ಲ ಮಾಡಬೇಕು. ಹೌದು ಕುಂಭರಾಶಿಯವರೇ, ಇದು ನಿಮ್ಮ ಸಮಯ. ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟಗಳು ಈಗಾಗಲೇ ಫಲ ಕೊಡಲು ಶುರುವಾಗುತ್ತದೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಶನಿ ನಿಮಗೆ ಕೊಡುವಂತಹ ಯಶಸ್ಸು ಡಿಲೇ ಮಾಡಬಹುದು, ಲೇಟ್ ಆಗ್ಬೋದು, ಕೊನೆಯಲ್ಲಿ ಕೊಡಬಹುದು. ಓಕೆ, ಆದರೆ ನಿಮಗೆ ಎಂದಿಗೂ ಬಿಡೋದಿಲ್ಲ, ಕೈ ಬಿಡೋದಿಲ್ಲ. ಹೌದು ಕುಂಭರಾಶಿಯವರೇ, ನಿಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಾನು ಕುಂಭರಾಶಿ, ಜೈ ಶನಿದೇವ ಎಂದು ಬರೆಯಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ.